ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ಭಾಗ್ಯವೇದು ಭಾಗ್ಯ. ಸೊಸೆ ಮುದ್ದು, ಏನಮ್ಮ ನೀನ್ ಕಸ ಗುಡಿಸ್ತಾ ಇದೀಯಾ? ಇಲ್ಲಿ ಕೊಡಮ್ಮ, ನಾನ್ ಕಸ ಗುಡಿಸ್ತೀನಿ, ಕೊಡಿ ಬಿಡು. ಓ, ನೀವೇನ್ ಗುಡ್ಸೋದ್ ಬೇಡ ಮಾವ, ಕೊಡಿ ಇಲ್ಲಿ, ನಾನ್ ಗುಡಿಸ್ತೀನಿ. ಈ ಮನೆಯಲ್ಲಿ ನನಗೆ ತಲೆ ಹೋಗಂತ ಕೆಲಸ ಏನಿದೆ ನೋಡು. ಕಾಲಕ್ಕೆ ಸರಿಯಾಗಿ ಮನೆ ಕಸ ಗುಡಿಸಿ ಒರೆಸಿ ನೀಟಾಗಿ ಇಟ್ಕೋಬೇಕಲ್ವಾ? ಮನೆಯವ್ರ ಅಂದ್ಮೇಲೆ ಮನೆಯವ್ರು ಯಾರು ಕೆಲಸ ಮಾಡಿದ್ರು ಆಗುತ್ತೆ. ಮುಂಚೆ ಎಲ್ಲ ನಿಮ್ ಮೇಲಿನ ಕೋಪಕ್ಕೆ ನಾನೇ ಎಷ್ಟೋ ಕೆಲ್ಸಗಳು ಮಾಡ್ಸಿದೀನಿ. ಆದ್ರೆ ಈಗ ನೀವ್ ಗುಡ್ಸೋದೇನ್ ಬೇಡ, ಕೊಡಿ, ನಾನೇ ಮಾಡ್ತೀನಿ. ನೋವೇ, ಇದು ನನ್ ರೂಮು, ನಾನೇ ಕಸ ಗುಡಿಸ್ಬೇಕು. ನೀವ್ ಕಸ ಗುಡ್ಸೋ ಚಂದ ನನಗ್ ಗೊತ್ತಿಲ್ವಾ ಮಾವ? ಮಂಚದ ಕೆಳಗಡೆ ಧೂಳು ಹಾಗೆ ರಾಶಿ ರಾಶಿ ಬಿದ್ದಿರುತ್ತೆ. ಡೋಂಟ್ ವರಿ ಸೊಸೆ ಮುದ್ದು, ಕ್ಷಣ ಮಾತ್ರದಲ್ಲಿ ಇರುವ ಕಸವನ್ನೆಲ್ಲ ಗುಡಿಸಿ ಮನೆಯಿಂದ ಹೊರಗೆ ಹಾಕುವೆನು. ನೋಡುತ್ತಿರು ಸೊಸೆ ಮುದ್ದು. ನಾನು ಹೇಳಿಲ್ವಾ, ಇದೇ ಕಾರಣಕ್ಕೆ ಮಂಚದ ಕೆಳಗಡೆ ಧೂಳು ರಾಶಿ ರಾಶಿ ಹಾಗೆ ಬಿದ್ದಿರೋದು. ಕೊಡಿ ಪರ್ಕೆ, ನಾನು ಗುಡಿಸ್ತೀನಿ. ತಾತ, ನಾನು ಬರ್ತೀನಿ. ನೀನ್ ಬರೋದಾ? ಬೇಡಮ್ಮ ಬೇಡ. ಅಲ್ಲಿ ಎಷ್ಟು ದಿವಸ ಅಂತ ನಿನ್ನ ಬೆನ್ನಿಗೆ ಹಾಕೊಂಡು ಓಡಾಡ್ತಾ ಇರಲಿ ಹೇಳು? ಅಲ್ಲ ತಾತ, ನಾನ್ ಬಂದ್ರೆ ನಿನಗೇನ್ ಪ್ರಾಬ್ಲಮ್? ನೀನು ನಿನ್ ಪಾಡಿಗೆ ಹೋಗು, ನಾನು ನಿನ್ ಹಿಂದೆ 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 ಬರ್ತೀನಿ. ಬೇಡ ಅಂತ ಹೇಳದ್ನಲ್ಲ. ನನಗೂ 4-6 ಕಡೆ ಕೆಲಸ ಇರುತ್ತೆ, ಅಲ್ಲಿ ಇಲ್ಲಿ ಓಡಾಡೋದಿರುತ್ತೆ. ಹೋಗೋ ಕಡೆ ಎಲ್ಲ ನಿನ್ನ ಹಿಂದೆ ಕರ್ಕೊಂಡು ಹೋಗ್ತಾ ಇರೋಕ್ಕಾಗತ್ತಾ? ಈಗಾಗಲೇ ನೀ ಹೊರಗಡೆ ಹೋಗಿ ಎಷ್ಟು ಕಷ್ಟ ಅನುಭವಿಸಿದ್ಯಾ ಅಂತ ಗೊತ್ತು. ಅಂಥದ್ರಲ್ಲಿ ಈಗಲೂ ನನ್ನ ಹಿಂದೆ ಬರ್ತೀನಿ ಅಂತೀಯ? ಅದು ಸರಿ ಬಿಡಿ. ಅಲ್ಲ, ಇಷ್ಟು ದಿವಸ ಏನೇನು ತೊಂದರೆ ಆಗಿದೆ ನೋಡಿದೀವಿ. ಇವಳಿಗೇನಾದ್ರೂ ಮತ್ತೆ ತೊಂದರೆ ಆದ್ರೆ ಇವಳನ್ನ ಕಾಪಾಡೋದಕ್ಕೆ ನೀವೇನ್ ಜಾಕಿ ಚಾನ ಬ್ರೂಸ್ಲಿನ? ಅವರಿಬ್ಬರಿಗೂ ಪಾಠ ಹೇಳ್ಕೊಟ್ಟ ನಾನೇ. ನನ್ನ ಕೈಗೆ ಯಾವನಾದ್ರು ಸಿಗಲಿ, ಮೂಳೆ ಮುರಿದು ಹಾಕ್ಬಿಡ್ತೀನಿ. ನೋಡಿದ್ಯಾ, ನಿನಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ಬೇಕಾದ್ರೆ ನಾನ್ ಯಾಕೆ ನಿನ್ ಜೊತೆ ಬರಬಾರ್ದು? 2 ನಿಮಿಷ ಟೈಮ್ ಕೊಡು, ರೆಡಿ ಆಗಿ ಬಂದ್ಬಿಡ್ತೀನಿ. ನಿನ್ಗೋಸ್ಕರ ಕಾಯ್ತಾ ಕೂತ್ಕೊಳಕ್ಕಾಗಲ್ಲ, ಬರ್ತೀನಿ. ಅಲ್ಲ ದತ್ತಮ್ಮ, ಟೆನ್ಷನ್ ಮಾಡ್ಕೋಬೇಡ ಸೊಸೆ ಮುದ್ದು. ಅವ್ರಿಗೆ ನಾನೇ ಬಾಡಿ ಗಾರ್ಡು. ಹಿಂಗೋಗಿ ಅವ್ರನ್ನ ಕಾಪಾಡ್ಕೊಂಡು ವಾಪಸ್ ಕರ್ಕೊಂಬರ್ತೀನಿ. ಹಠ ಜಾಸ್ತಿ ಮಾಡೋದು ಕಲ್ತಿದ್ಯಾ ನೀನು? ಅಮ್ಮನ ಮಾತು ಕೇಳ್ತಾನೆ ಇಲ್ವಲ್ಲ ನೀನು? ನೀನು ಹಿಂಗೆ ಮಾಡ್ತಿದ್ರೆ ಅಮ್ಮ ನಿನ್ನ ಹತ್ರ ಒಂದಿನ ಪೂರ್ತಿ ಮಾತಾಡಲ್ಲ. ಮೀರಾ ನನ್ನ ಫ್ರೆಂಡ್. ನನ್ನ ಹಾಡು ಅಂದರೆ ಅವಳಿಗಿಷ್ಟ. ಹೌದು, ನಿಮ್ಮ ಹಾಡಂದ್ರೆ ಇವಳಿಗೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ನಿಮ್ಮ ಹಾಗೆ ನನಗೆ ಹಾಡಕ್ಕೆ ಬರಲ್ವೇ? ಈಗ ನೋಡಿ, ಸ್ನಾನ ಮಾಡಿಸ್ದೆ, ಅತ್ತು ಕರೆದು ಹಠ ಮಾಡಿದ್ಲು. ಆ ರೀತಿ ಹಠ ಮಾಡಿದ್ರೆ ನಾನು ಹೇಗೆ ರೆಡಿ ಮಾಡಲಿ? ಮೀರಾನ ನಾನು ರೆಡಿ ಮಾಡ್ತೀನಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಸಿರಿ, ತಾತ ಆಗಲಿ ಮಾವ ಆಗಲಿ ಫೋನೇ ರಿಸೀವ್ ಮಾಡ್ತಿಲ್ಲ. ಅದು ಎಲ್ಲಿ ಹೋಗಿದ್ದಾರೋ ಅನ್ನೋದು ಗೊತ್ತಾಗ್ತಿಲ್ಲ. ತಾತಂಗೆ ನಾನು ಕೇಳಿದೆ ನಾನು ಜೊತೆಗೆ ಬರ್ತೀನಿ ಅಂತ, ಆದರೆ ಅವರೇ ಬೇಡ ಅಂದರು. ಈ ಮಾವನೋ ಮೊದಲೇ ಎಡಬಟ್ಟು, ಅದೇನು ರಾತಾಂತಗಳು ಮಾಡ್ಕೊಂಡಿದ್ದಾರೋ ಅಂತ ಭಯ ಆಗ್ತಿದೆ. ಹಾಗೆಲ್ಲ ಮಾತಾಡಬೇಡ ಸಂಧ್ಯಾ.
ಅಂಕಲ್ಗೆ ಇವಾಗ ತುಂಬ ಜವಾಬ್ದಾರಿ ಬಂದಿದೆ. ಅವರು ಈ ಮನೆಯವ್ರನ್ನ ಕಾಪಾಡ್ಕೊಬೇಕು ಅಂತ ಎಷ್ಟೆಲ್ಲ ಹೋರಾಡ್ತಾ ಇದ್ದಾರೆ, ಅದು ನಿನಗೂ ಗೊತ್ತು. ತಾತ ಅವ್ರ ಜೊತೆ ಇದ್ದಾರೆ ಅಂದಮೇಲೆ ಯಾವ ಭಯನೂ ಇಲ್ಲ. ಅದು ನಿಜಾನೇ ಸಿರಿ. ನನಗೆ ಮಾವನ ಮೇಲೆ ಪೂರ್ತಿ ನಂಬಿಕೆ ಇದೆ. ಆದರೆ ಒಂದೊಂದ್ಸತಿ ಅವ್ರ ಹಳೆ ಬುದ್ಧಿಗಳನ್ನ ನೆನ್ಪು ಮಾಡಿಕೊಂಡ್ರೆ ಆತಂಕ ಆಗುತ್ತೆ. ತಿದ್ಕೊಳ್ಳಿ ಅಂತ ಹೇಳೋ ಹಕ್ಕು ನಮಗಿದೆ ಅಂದಮೇಲೆ ನಾವು ತಿದ್ಕೊಂಡಿದ್ದೀವಿ, ನಮ್ಮನ್ನು ನಂಬಿ ಅಂತ ಕೇಳೋ ಹಕ್ಕು ಕೂಡ ಅವ್ರಿಗಿರುತ್ತೆ. ಆಗ ನಾವು ಅವ್ರನ್ನ ನಂಬಬೇಕು ಸಂಧ್ಯಾ. ನಿಜ ಸಿರಿ, ನಿನ್ನ ಮಾತಲ್ಲೂ ಅರ್ಥ ಇದೆ. ನಾವು ಯಾರ ಮೇಲಾದರೂ ನಂಬಿಕೆ ಇಡ್ತಿದ್ದೀವಿ ಅಂದರೆ ಅವ್ರ ಮೇಲೆ ಪೂರ್ತಿಯಾಗಿ ನಂಬಿಕೆ ಇಡಬೇಕು. ಈ ಸಣ್ಣ ಪುಟ್ಟ ಆತಂಕಗಳಾಗಲಿ ಅನುಮಾನಗಳಾಗಲಿ ಇರಬಾರ್ದು. ಇಲ್ಲಾಂದರೆ ನಮ್ಮ ಮನಸ್ಸೇ ಹಾಳಾಗ್ಬಿಡುತ್ತೆ. ಈಗ ಕರೆಕ್ಟಾಗಿ ಹೇಳಿದೆ ನೋಡು. ಅದು ಸರಿ, ಏನೋ ಸ್ಪೆಷಲ್ ಮಾಡ್ತಿದ್ಯಾ, ಏನಿದು? ಓ ಇದಾ, ರಾಧಾ ಅಮ್ಮಂಗೆ ಜಾಮೂನ್ ಅಂದರೆ ಇಷ್ಟ ಅಂತ ಸಮರ್ಥ್ ಫೋನ್ ಮಾಡಿ ಹೇಳ್ದ. ಅವ್ರಿಗೋಸ್ಕರ ಜಾಮೂನ್ ಮಾಡ್ತಾ ಇದ್ದೀನಿ. ಜೀವನ ಎಷ್ಟು ವಿಚಿತ್ರ ಅಲ್ವಾ ಸಿರಿ. ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿರಲಿಲ್ಲ. ಅವ್ರು ಇಷ್ಟು ವರ್ಷ ಎಲ್ಲಿದ್ರು ಹೇಗಿದ್ರು ಅಂತಾನೂ ನಮಗೆ ಗೊತ್ತಿರಲಿಲ್ಲ. ಇದ್ದಕ್ಕಿದ್ದಾಗೆ ಅವರು ನಮ್ಮ ಮನೆಗೆ ಬಂದರು, ನಮ್ಗೆಲ್ರಿಗೂ ಹತ್ರ ಆದರು. ಈಗಂತೂ ಅವರು ನಮ್ಮ ಮನೆಯವರೇ ಆಗ್ಬಿಟ್ಟಿದ್ದಾರೆ. ದೇವರು ಎಲ್ಲದಕ್ಕೂ ಒಂದು ಕಾರಣ ಇಟ್ಟಿರ್ತಾನೆ ಸಂಧ್ಯಾ. ಅವರು ನಮ್ಮ ಮನೆಯವರಲ್ಲಿ ಒಬ್ಬರಾಗಿದ್ದಾರೆ ಅಂತ ಅಂದಮೇಲೆ ಅದಕ್ಕೂ ಏನಾದರೂ ಒಂದು ದೊಡ್ಡ ಕಾರಣ ಇದ್ದೇ ಇರುತ್ತೆ. ಈಗ ನೋಡು, ಅವರಿಂದ ಅಮ್ಮನ ಪ್ರಾಣ ಉಳಿತು ಅಲ್ವಾ, ಎಲ್ಲ ದೈವ ಇಚ್ಛೆ. ನಿಜ ಸಿರಿ, ಅಮ್ಮ ಯಾವಾಗಲೂ ದೇವಸ್ಥಾನಕ್ಕೆ ಒಬ್ಬಳೇ ಹೋಗ್ತಿದ್ಲು. ಯಾವತ್ತೋ ಒಂದೊಂದು ದಿನ ಮನೆಯವರು ಅವಳ ಜೊತೆ ಹೋಗ್ತಿದ್ರು ಅಷ್ಟೇ. ಆದರೆ ಈ ಸತಿ ರಾಧಮ್ಮನೂ ಅವಳ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ರಾಧಮ್ಮನ ಇದೇ ಮೊದಲು ಈ ರೀತಿ ಹೊರ ಕರ್ಕೊಂಡು ಹೋಗಿರೋದು. ಅಂಥದ್ರಲ್ಲಿ ಅವರೇ ಅಮ್ಮನ ಪ್ರಾಣನ ಕಾಪಾಡಿದ್ದಾರೆ. ನೀನು ಹೇಳ್ದಾಗೆ ದೇವರು ಆಂಟಿ ಇಲ್ಲದೆ ಇದು ಯಾವುದು ನಡೆಯೋಕ್ಕೆ ಸಾಧ್ಯ ಇಲ್ಲ. ರಾಧಮ್ಮ ಅಂತೂ ನಮ್ಮೆಲ್ಲರೂ ಪಾಲಿಗೂ ದೇವರು ಕೊಟ್ಟಿರೋ ವರ ಅನ್ಬೋದು. ಕರೆಕ್ಟಾಗಿ ಹೇಳಿದೆ. ಈ ಮಾತನ್ನ ನಾನು ಒಪ್ತೀನಿ. ಸರಿ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಎಣ್ಣೆ ಬಿಸಿಗಿಡ್ತೀನಿ. ಬ್ರೋ, ಎಲ್ಲ ಎಂಪ್ಲಾಯೀಸಿಗೂ ಬೋನಸ್ ಅನೌನ್ಸ್ ಮಾಡಿದ್ದೀನಿ. ಹಾಗೆಯೇ ಹೊಸ ಕಂಪ್ನಿ ಇನಾಗ್ರೇಷನ್ಗೆ ಎಲ್ಲ ವ್ಯವಸ್ಥೆಗಳು ಆಗ್ತಿದೆ. ಅಷ್ಟೇ ಅಲ್ಲ, ಈ ಹೊಸ ಟೆಂಡರ್ದು ಕೊಟೇಶನ್ ರೆಡಿ ಮಾಡೋಕ್ಕೆ ಹೇಳಿದ್ರಲ್ಲ, ಅದನ್ನು ಮಾಡಿದ್ದೀನಿ. ವೆರಿ ಗುಡ್. ಅದೆಲ್ಲ ನನಗೆ ಮೇಲ್ ಮಾಡು, ನಾನು ಚೆಕ್ ಮಾಡ್ತೀನಿ. ಈ ಮನೇಲಿ ಗಂಡಸರು ಸೇವೆ ಮಾಡೋತ್ತಿಗೆ ದಿನ ಎಲ್ಲ ಕಳೆದೋಗುತ್ತೆ. ಓ, ನೀವು ಅವ್ರಿಗೆ ಇದನ್ನು ಕೊಡ್ತೀರಾ? ಸರಿ ಆಯಿತು, ತಗೊಳ್ಳಿ.